ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಚಂದುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಗಾಡಿ ಎತ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀವಿ ನಾನು ನನ್ನ ಫ್ರೆಂಡ್ಸು ಅಂದರೆ ನಿಮಗೆ ಗೊತ್ತಾಗುತ್ತೆ. ಮುಂದೆ ನೋಡ್ತಾ ಇರಿ ನಾವು ಎಲ್ಲಿಗೆ ಹೋಗ್ತೀವಿ ಅಂತ. ಗುರು, ನಾವು ಬಂದಿರೋದು ಶ್ರೀರಂಗಪಟ್ಟಣ ದಸರಕ್ಕೆ. ಗುರು ನಾನು ಅಂದ್ಕೊಂಡಿದ್ದೆ ಅಲ್ಪ ಸ್ವಲ್ಪ ಜನ ಇರ್ತಾರೆ, ಆರಾಮಾಗಿ ವೀಡಿಯೋ ತಗೊಬರ್ಬೋದು ಅಂತ. ಇಲ್ಲಿ ನೋಡಿದರೆ ಫುಲ್ಲು ರಶು ಗುರು, ಕಾಲು ಮಡ್ಕೋಕ್ಕೂ ಜಾಗ ಇಲ್ಲ, ಆ ರೀತಿ ಮಾಡಿದ್ದಾರೆ. ನೀವೇ ನೋಡ್ಬೋದು ಗಾಯ್ಸ್ ಎಷ್ಟು ಜನ ಇದ್ದಾರೆ ಅಂತ ನೋಡಿ. ಕಾರಣಕರ್ತರು ನಾಲ್ವಡಿ ಕೃಷ್ಣರಾಜವಣಿಯರವರ ಸ್ತಬ್ಧಚಿತ್ರ ಸಾಕ್ತಾ ಇದೆ. ಆನಂತರ ಸೋಮನ ಕುಣಿತ ಇರಲಿ ಹಾಗೂ ಜಾನಪದ ಕಲಾತಂಡಗಳ ಎಲ್ಲ ಕಲಾವಿದರು ಕೂಡ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಳ್ಳುವಂತಹ ಸಂದರ್ಭವನ್ನು ನಾವು ಕಾಣ್ತಾ ಇದ್ದೇವೆ. ಮೈಸೂರಿನ ಮಾದರಿಯಲ್ಲಿ, ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಸೂರಿನ ಮಾದರಿಯ ಗುರು ಅಂಬಾರಿ ಏನೋ ಮುಂದಕ್ಕೆ ಬಂತು ಗುರು, ಆದರೆ ಸರಿಯಾಗಿ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಮುಂದೆ ಇನ್ನೂ ವೀಡಿಯೋ ಮಾಡಿದ್ದೀನಿ ಗುರು, ಈಗ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಗುರು ದಸರಕ್ಕೆ ಬಂದಿದ್ದು, ಶ್ರೀರಂಗಪಟ್ಟಣ ದಸರಕ್ಕೆ ಬಂದಿದ್ದು 3 ಆನೆ ಗುರು. 3 ಆನೆ ಹೆಸ್ರೇನು ಗೊತ್ತಾ ಗುರು? ಅಂಬಾರಿ ಹೊರ್ತಿರೋ ಮಧ್ಯದಲ್ಲಿರೋ ಆನೆ ಮಹೇಂದ್ರ ಅಂತ ಗುರು. ಆ ಕಡೆ ಇರೋದು ಲಕ್ಷ್ಮಿ, ಈ ಕಡೆ ಇರೋದು ಕಾವೇರಿ ಅಂತ ಗುರು. 3 ಆನೆ ನೋಡಿದ್ದೀರಾ ಗಾಯ್ಸ್? ಎಲ್ಲಾದರೂ ಇಲ್ಲೇ ನೋಡ್ಬೇಕು ಗಾಯ್ಸ್, ಯಾಕಂದರೆ ದಸರಾದಲ್ಲೇ ಎಂಟ್ರಿ ಕೊಡೋದು ಗಾಯ್ಸ್. ಶ್ರೀರಂಗಪಟ್ಟಣ ದಸರಕ್ಕೆ ಸುಮಾರು ಥರ ಕಲಾವಿದರು ಬಂದಿದ್ದರು, ವೇಷಭೂಷಣ ಹಾಕೋರು ಬಂದಿದ್ದರು. ನಾವು ಒಂದೊಂದೇ ಕ್ಲಿಪ್ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ ಗಾಯ್ಸ್. ಅವ್ರ ಸ್ಟೂಡೆಂಟು ಬ್ಯಾಂಡ್ ಸೆಟ್ನ ಕರೆಕ್ಟಾಗಿ ಬಾರಿಸ್ತಿಲ್ಲ ಅಂತ PT ಮಾಸ್ಟರ್ ಹೊಚ್ಕೆದ್ಬಿಟ್ರು ಗುರು. ಹುಡುಗಿರಾಲೆ ಒಂದೇ ರೌಂಡ್ಗೆ ಸುಸ್ತಾಗಿ ಕೈಯೇ ಎತ್ತಲ್ಲ ಗುರು, ಮೇಕೆ ಸುಸ್ತಾಗ್ಬಿಟ್ಟಾರ ಫುಲ್ಲು. ಹೆಂಗಿರಪ್ಪ ವೀಡಿಯೋ ಮಾಡ್ತಿದ್ದು ನೋಡ್ಬಿಟ್ಟು ನನ್ನ ಕಡೆಗೆ ತಿರುಗಾಗ್ಬಿಟ್ರು ಗುರು. ನನಗಂತೂ ಫುಲ್ ಶಾಕ್ ಆಗೋಯ್ತು. ನೋಡಿ ಗಾಯ್ಸ್, ನಾಡ ಹಬ್ಬ ದಸರಾ ಅಂದರೆ ಹೇಗಿರುತ್ತೆ. ಶ್ರೀರಂಗಪಟ್ಟಣದಲ್ಲೇ ಈ ರೀತಿ ನಡೀತಾ ಇದೆ ಅಂದರೆ ಮೈಸೂರಲ್ಲಿ ಯಾವ ರೀತಿ ನಡಿಬೋದು, ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಆ ರೀತಿ ಗಾಯ್ಸ್ ಫುಲ್ಲು ಕ್ರೇಜಿಯಾಗಿರುತ್ತೆ. ನೀವು ಬಂದು ಲೈವಲ್ಲಿ ನೋಡಲೇಬೇಕು, ತುಂಬ ಸೂಪರಾಗಿದೆ. ನಾಡ ಹಬ್ಬ ದಸರಾ ಹಬ್ಬ ತುಂಬ ಸೊಗಸಾಗಿದೆ, ಬನ್ನಿ ಗಾಯ್ಸ್. ಎಲ್ಲ ಕಲಾವಿದರು, ನಿಂಗೀರಪ್ಪವರು, ಪೂಜೆ ಕುಂತವರು, ಯಾರೇ ವೀಡಿಯೋ ಮಾಡ್ತಿದ್ರು ಅವ್ರಿಗೆಲ್ಲ ಒಂದೊಂದು ಪೋಸ್ ಕೊಡ್ತಿದ್ರು ಗಾಯ್ಸ್, ವೀಡಿಯೋ ಮಾಡ್ಕೊಳ್ಳಿ ಅಂತ. ಇದೇನು ಅಂತ ನನಗೂ ಗೊತ್ತಾಗಿಲ್ಲ ಗೈಸ್. ನಿಮ್ಗೇನಾದರೂ ಗೊತ್ತಿದ್ರೆ ಇದು ಯಾವ ಥರ ಅಂತ ನೀವು ಒಂದು ಕಾಮೆಂಟ್ ಹಾಕಿ ಗೈಸ್, ಇದೇನು ಅಂತ. ದನಗಳಿಗೆ ಅಲಂಕಾರ ಮಾಡಿ ಎಲ್ಲ ರೀತಿ ಸಿಂಗಾರ ಮಾಡಿ ಕರ್ಕೊಂಬಂದಿದ್ದೀರ ಗೈಸ್. ಇವನು ಯಾರು? ಇವನು ವಿಡಿಯೋದಲ್ಲಿ ಮಧ್ಯಕ್ಕೆ ಬಂದು ಪೋಸ್ಟ್ ಕೊಡ್ತಾನೆ ಅನ್ಕೊಬಿಡಿ, ಅದು ನಾನೇ. ಕುದುರೆ ಜೊತೆ ನಂದೊಂದು ವಿಡಿಯೋ ಇರಲಿ ಅಂತ ಮಾಡ್ಕೊಂಡೆ ಗುರು. ಅಣ್ಣ ಬ್ಯಾಂಡ್ ಸೆಟ್ ಕೆಚ್ಚಿ ಬಿಸಾಕ್ತವನೆ ಗೈಸ್. ನಾಡ ಹಬ್ಬ ದಸರಾನ ನೋಡೋಕೆ ಕಣ್ಸಾಲ್ದು ಗುರು.
ಒಯ್ಯಲ್ಲಿ ಹಾಕಿದ್ರು ವಿಡಿಯೋ ಒಳ್ಳೆ ಯೂಟ್ಯೂಬ್ ಕಂಟೆಂಟ್ ಅವ್ರ ಕಣಿಯ ಒಳ್ಳೆ ವಿಡಿಯೋಸ್ ಕೊಟ್ಟು ಒಯ್ಯ ಫೋನ್ ಜನ ಬೀಳ್ಬೇಕು ಕ್ಯಾಮ್ರಾ ಹೆಚ್ಚು ಬಿಸಾಕ್ತಾನೆ ಅಣ್ಣ ಕೋಲಾಟವ ಯಾರು ಹಳೆ ಹುಡುಗಿ ಅನ್ಸುತ್ತೆ ಎಕ್ಸ್ಪೀರಿಯನ್ಸ್ ಆ್ಯಂಡು ಹೆಚ್ಚು ಹೆಂಗಾರಲ್ಲ ಇದ್ದಕ್ಕಿಸ್ಬಿಟ್ಟು ಇಲ್ಲಿದ್ದಿರೋ ಮುಂದಿನಕ್ಕೆ ಸೆಕೆಂಡ್ ಹ್ಯಾಂಡು ಪಾಪಣ್ಣನ ಗಡಿಯಿಂದ ಬೆಳೆದಿರೋ ಗರಡಿ ಎಲ್ಲ ಇದು ಕೋಲಾಟ ಗಡಿಯಿಂದ ಬೆಳೆದಿರೋದು ಕೋಲಾಟ ಆಡಕ್ಕೆ ಗರಡಿಯಿಂದ ಯಾರು ಕೋಲಾಟ ಆಡಕ್ಕೆ ಬಂದಾರ ಇವರು ಗಡಿಯಿಂದ ಬರೀ ಕೋಲಾಟನೇ ಆಗ್ಬೇಕಾ? ಯಾಕು? ತಾತ ಅಂತೂ ಫುಲ್ ವಿಡಿಯೋ ಶೂಟಲ್ಲಿ ಮುಳುಗೋಗವ್ರೆ ಮತ್ತು ನೋಡಿ ಗಜ ಗಾಂಭೀರ್ಯ ಮಹೇಂದ್ರ ಕಾವೇರಿ ಲಕ್ಷ್ಮಿ ನೋಡಿ ಗಾಯ್ಸ್ ಅವಾಗಲೇ ರಸ್ಸಲ್ಲಿ ತೋರ್ಸೋಕ್ಕಾಗಲಿಲ್ಲ ಇವಾಗ ಹತ್ರದಲ್ಲಿದ್ದೀನಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಮೂರಾನೆಯಲ್ಲಿ ಒಂದು ಮಧ್ಯದಲ್ಲಿರೋದು ಅಂಬಾರಿ ಹೊತ್ತಿರೋದು ಮಹೇಂದ್ರ, ಆ ಕಡೆ ಇರೋದು ಲಕ್ಷ್ಮಿ, ಈ ಕಡೆ ಇರೋದು ಕಾವೇರಿ. ಕರೆಕ್ಟಾಗಿ ನೋಡ್ಕೊಳ್ಳಿ, ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಗಜ ಗಾಂಭೀರ್ಯದಿಂದ ಓಡ್ತಿರೋ ಆನೆ ಮಹೇಂದ್ರ ಆಗಿರುತ್ತೆ, ಗಂಡ ಆನೆ. ಆ ಕಡೆ ಈ ಕಡೆ ಹೆಣ್ಣು ಆನೆಗಳಿವೆ, ಲಕ್ಷ್ಮಿ ಕಾವೇರಿ ಅಂತ ನೋಡ್ಬೋದು. ಮಹೇಂದ್ರ ಬಾಹುಬಲಿ ಒಂದ್ಸ ಜಯೇಂದ್ರಪ್ಪ ಜೈ. ಅಂಬಾರಿ ಹೊತ್ತಿರೋ ಆನೆ ಮಹೇಂದ್ರ. ನಾನು ಅಂಬಾರಿನೂ ಒಟ್ಟಿಗೆ ನೋಡಲಿ ನೀವು ಅಂತ ನಾನು ಫ್ರಂಟ್ ಕ್ಯಾಮ್ರಾನ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಇಲ್ಲ ಅಕ್ಕವ್ರಂತೂ ಫುಲ್ಲು ಕೆಚ್ಚಿ ಬಿಸಾಕ್ತಾ ಇದ್ದಾರೆ, ಬೆಂಕಿ ಥರ ಆಗ್ತಾ ಇದ್ದಾರೆ ಡ್ಯಾನ್ಸ್ ಮಾಡ್ಕೊಂಡು. ಜೋಕರಣ ಅಂತೂ ಫುಲ್ಲು ಕ್ರೇಜಿ ನಮ್ಮನ್ನು ನೋಡಿ. ಜೋಕರಣಂಗೆ ಹ್ಯಾಂಡ್ ಶೇಕ್ ಮಾಡಿ ಶಬಾಷ್ ಹೇಳಿ ಕಳಿಸ್ತೇವೆ ನಾನು ನಮ್ಮ ಫ್ರೆಂಡುವೆ. ಮಾಡ್ತೀನಿ ನೋಡಿ ಯಾವ ಕಾಲ ಜಾಕೆಟ್ ಅದು ಒಳಗೆ ಐಸ್ ಕ್ರೀಮ್ ಹೊಡ್ಕೊಂಡ ಅಣ್ಣ. ಹೊಡಿ ಹೊಡಿ ನೀ ಹೊಡಿ ತಲೆ ಮೇಲೆ ಮಾಡಿ ಐಸ್ ಕ್ರೀಮ್ ಹೊಡಿತಾ ತಲೆ ಕೆಡಿಸ್ಕೊಬೇಡ. ನಿಜವಾಗಿ ಬಂದ್ರಿ ಸಂತೋಷ ಆಯ್ತಲ್ಲ. ಎಷ್ಟು ಮುದ್ದಾಗೋದು ಸಾಕು ಸ್ಟೆಪ್. ಗೃಹಲಕ್ಷ್ಮಿ ಯೋಜನೆ 200 ರೂಪಾಯಿ ಒಬ್ರು
ಲಕ್ಷ್ಮಿ ಗೃಹನೇ ಕಟ್ತಾರೆ. ರಾಜ ಯಜಮಾನಿ ಏನಂತ ಹೇಳು. ಏನ್ ಗುರು ನಾವು ಬರೋ ತನಕನೂ ಮಾಡ್ತಾ ಇರ್ತಾರೆ, ನಾವು ಬಂದು ಇಸ್ಬಿಟ್ಟಲ್ಲ ಗುರು. ನಾ ಮಾದಪ್ಪ ವಿಡಿಯೋ ಮಾಡಪ್ಪ, ಹಂಗೆ ಮಾಡಪ್ಪ. ಕೆಳಗೆ ಮಾದಪ್ಪ. ಕೋಲಾಟ ನೋಡಿಲ್ಲ ಅಂದ್ರೆ ನೋಡ್ಕೊಳ್ಳಿ ಗಾಯ್ಸ್ ಯಾವ ರೀತಿ ಆಡ್ತಾವ್ರೆ ಅಂತ. ನನ್ನ ಫ್ರೆಂಡ್ಸು ವೀಡಿಯೋಗೆ ಬರೋಕ್ಕೆ ನಾಚ್ಕತಿದ್ರು, ಅದಕ್ಕೆ ಫೋಟೋ ಅಂತೇಳಿ ವೀಡಿಯೋ ಮಾಡಿಬಿಟ್ಟೆ ಗಾಯ್ಸ್. ಗುಂಡ್ಯಾರೇನು ಎಲ್ಗೆ ಬಿಡಿದ್ರು ಯೂಟ್ಯೂಬ್ಗೆ. ಯೂಟ್ಯೂಬ್ ಆಗೋ ಸೌದೆಕಾಯಿ ಕಳ್ಳ, ಸೌದೆಕಾಯಿ ಕಲಿಗೆ ಹೋಗಿದ್ರು. ಇದು ಬೈಕ್ ಬ್ರೇಕ್ ಸಮುದ್ರ ಬ್ಯಾಡು ಕಂಡೀಷನ್ ಮಾಡಿರ್ತಾರೆ. ಹಾಗೆ ಇದೇ ಸಂದರ್ಭದಲ್ಲಿ ಒಂದು ಪ್ರಕಟಣೆ ಇದೆ. 4ನೇ ತರಗತಿಯ ಚಿರಾಗ್ ತಪ್ಪಿಸ್ಕೊಂಡಿದ್ದಾನಂತೆ. ದಯವಿಟ್ಟು ಎಲ್ಲಿದ್ರು ಅವನು ಅಕ್ಕಪಕ್ಕದವರು ಎಲ್ಲೇ ಇದ್ರು ನಾನು ಯೂಟ್ಯೂಬ್ ಅಲ್ಲಿ ಕಾಣಿಸಪ್ಪ. ನಾನು ಮಾತಾಡ್ತಿದ್ದೀನಲ್ಲ, ಇಲ್ಲಿಗೆ ಬಂದ್ರೆ ಚಿರಾಗು. ತಾಯಿಯವರು ಕಾಯ್ತಾ ಇದ್ದಾರೆ ನೋಡಿ. ವೇದಿಕೆಯ ಬಲಭಾಗದಲ್ಲಿ 4ನೇ ತರಗತಿ ಚಿರಾಗು ಎಲ್ಲೇ ಇದ್ರು ಸಿಗ್ಬೇಕು. ಕಳೆದೋಗಿದ್ದಾನೆ. ಯೂಟ್ಯೂಬ್ ಚಾನಲ್ ಅಲ್ಲಿ ಕಾಮೆಂಟ್ಸ್ ಹಾಕಿ ಸಿಕ್ಕಿದ್ರೆ. ಕಣ್ಮರಿಯಾದ ಹುಡುಗ. ದಸರಾನ ಬನ್ನಿ ಮಂಟಪದಿಂದ ಕಳಿಸಿ ಬಿಸಿಲು ಅಂದ್ಬಿಟ್ಟು ಹಾಗೆ ಐಸ್ ಕ್ರೀಮ್ ತಿನ್ನೋದ ಅಂತ ಬಂದೋ ಗಾಯ್ಸ್. ಅದನ್ನು ಕೂಡ ನಾವು ಕಾಣ್ತಾ ದಸರಾ ಬನ್ನಿ ಮಂಟಪದಿಂದ ಶ್ರೀರಂಗಪಟ್ಟಣದ ಕಡೆಗೆ ಈಗ ಹೊರಟಿದೆ. ನೋಡ್ಬೋದು ಗೈಸ್ ನೀವು ಕಾವೇರಿ ನದಿ, ಕಾವೇರಿ ಅಮ್ಮನವರು ಯಾವ ರೀತಿ ಹರಿತಾ ಇದ್ದಾರೆ ಅಂತ. ಕಾವೇರಿ ಡ್ಯಾಮು ಒಳ್ಳೆ ಶ್ರೀರಂಗಪಟ್ಟಣ ದಸರಾ ನಾಡ ಕುಸ್ತಿಪಟುಗಳಿದ್ರು. ಶ್ರೀರಂಗಪಟ್ಟಣದ ಹಳೆ ಕಾಲದ ಫಿರಂಗಿಗಳು ನೋಡ್ತಾ ಇದ್ದೀರಾ ಗಾಯ್ಸ್. ದಸರಾ ಎಲ್ಲ ಮುಗಿಸ್ಕೊಂಡ ಈಗ ಬಂದಿದ್ದು ನಾವು ಆಹಾರ ಮೇಳ ಮತ್ತು ವಸ್ತು ಪ್ರದರ್ಶನ ಇಟ್ಟಿದ್ರು, ಅಲ್ಲಿಗೆ ಬಂದಿದ್ದು ನೋಡ್ಕೊಂಡು ಹೋಗೋದ ಅಂತ. ನೋಡ್ಬೋದು ತರಕಾರಿ ಮತ್ತು ಹಣ್ಣುಗಳಿಂದ ಯಾವ ರೀತಿ ಸಾಧನೆ ಮಾಡಿರೋರನ್ನ ಬಿಡಿಸಿರೋದೆ ಅಂತ. ಇಲ್ಲಿ ಸಿದ್ದರಾಮಯ್ಯ ಕಂಠ ನೋಡಿ. ಕೃಷ್ಣರಾಜ ಒಡೆಯರು ಅಲ್ಲಿ ಕುಮಾರಸ್ವಾಮಿ ಲಾಸ್ಟಲ್ಲಿ ಸಿದ್ದರಾಮಯ್ಯ. ಅಚ್ಚರಿ ದಿನಚರಿ ಎಲ್ಲ ಫ್ರೂಟ್ಗಳಿಂದ ಏರ್ಪಡಿಸಲಾದ ರಾಜಕಾರಣಿಗಳು, ಸ್ವಾತಂತ್ರ್ಯ ಹೋರಾಟಗಾರರು, ಕಲ್ಲಂಗಡಿ ಫ್ರೂಟ್ಸ್ಗಳಿಂದ ಏರ್ಪಡಿಸಿದ ಚಿತ್ರೀಕರಣಗಳು ಯಾರ್ಯಾರು ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ಗುಂಡು ಬದನೆಕಾಯಿ, ನವಿಲುಗರಿಗಳು, ಹಂಗೆಲ್ಲ ಹೇಳ್ಬಾರ್ದು. ಸರ್ವೇ ನೀವೇ ಗುರ್ತಿಸ್ಕೊಂಡು ಜನಗಳು ಯಾರು ಒಳ್ಳೆಯವರು, ಇಲ್ಲಿ ಎಲ್ಲ ಒಳ್ಳೆಯವರೇ ಆಲ್ಮೋಸ್ಟು. ಪುಕ್ ಮುಂದೆ ವಿರಾಟ್ ಕೊಹ್ಲಿ ಅವರಬ್ಬನ ಹೈಲೈಟ್ ಮಾಡ್ತೀನಿ. ಕೊಹ್ಲಿ ಬಾ, ಇದು ಕೊಹ್ಲಿ ಸರಿ. ನೋಡಿ ಇವೇ ಬಂಡೂರು ಕುರಿಗಳು ಎರಡು ಎಲ್ಲ ಒಂದೇ ಜಾತಿ ಕಣ ಬಂಡೂರೇ. ಅದ್ ನೋಡಿದ್ರೆ ಇದು ಶಿರೋಯಿ ಅನ್ಸುತ್ತೆ ಮೋಸ್ಟ್ಲಿ. ಇದು ಆಡು ಇದು ಚೆನ್ನಾಗೈತೆ. ಇದ್ಯಾವ್ದಪ್ಪ ಈ ಥರದೇ ಇದು? ಟಗರು ಪೈಲ್ವಾನ್. ಟಗರುನೂ ಅಲ್ಲ, ಆಡು ಅಲ್ಲ. ಅಲ್ಲೈತೆ ನೋಡು ಗುರು ಕರಿ ಕೋಳಿಗಳು. ಡಿಮ್ಯಾಂಡು ಕರಿ ಕೋಳಿ 1 kgನೇ ಹೆಚ್ಚು ಕಮ್ಮಿ ನನ್ನ ಪ್ರಕಾರ 600 ರೂಪಾಯಿ ಅನ್ಸುತ್ತೆ ಅವು. ಬ್ಲ್ಯಾಕ್ ಚಿಕನ್ ನಾಟಿ ಕೋಳಿಲೆ. ಅದೇನಪ್ಪ ಸ್ಪೆಷಲ್ ಅಂದ್ರೆ ಟೇಸ್ಟು ಅದು ಅಲ್ವಾ? ಮಲ್ನಾಡ್ ಗಿಡ್ಡ ಅನ್ಸುತ್ತೆ. ಅಲ್ಲಿ ಮಲ್ನಾಡ್ ಗಿಡ್ಡ, ಅದು ಹಳ್ಳಿ ಕರುವರಿಗಳು. ವಿಜಯಣ್ಣ ಏನ್ ನೋಡ್ತಿದ್ದೀನ? ಮಲೆನಾಡ್ ಗಿಡ್ಡ ಇಲ್ಲಿ ಅದಲ್ಲೇ ಗುರು ಬೈಲಿ ಹೈಲೈಟ್ ಆಗಿ ತೋರಿಸ್ತೀನಿ. ಇಲ್ಲಿ ಚಿಕ್ಕ ಮಲ್ನಾಡ್ ಗಿಡ್ಡ ನೋಡು, ಇದು ಮಲ್ನಾಡ್ ಗಿಡ್ಡ.
ಇನ್ನು ಮರಿನೋ ಇಲ್ಲ ಇರೋದೇ 2 ಅಡಿ ಐಟು ಇದು 1 + 2 1 ಅಡಿ ಕಾಲು 1 ಅಡಿ ಬಾಡಿ 2 ಅಡಿ ಐಟ್ ಐತೆ ಅದೇ ಹೈಲೈಟು ಅಮ್ಮ ಅಪ್ಪ ಮಗ ಅಲ್ಲಿಂದ ಬಂದು ನಮ್ಮ ಫ್ರೆಂಡು ಮೋಮೋಸ್ ತಿನ್ನಬೇಕು ಅಂದ, ಅದಕ್ಕೆ ತಿಂದು. ಹೆಂಗಿತ್ತು ಗುರು ವೆಜ್ ಮೋಮೋಸು? ಪರವಾಗಿಲ್ಲ. ಒಂದು ತಕ್ಕ ಮಟ್ಟಿಗೆ ಈ ಗಣಪತಿ ಮಡಗ್ತಾರಲ್ಲ ಏನದು ಜೋರಾಗಿ ಹೇಳು. ಮೋದಕ ಮಡಗ್ತಾರಲ್ಲ ಏನದು ಮೋದಕ ಉಂಡೆ, ಅದೇ ಟೇಸ್ಟ್ ಆಗಿರ್ತದೆ. ಇದು ಅಷ್ಟರಲ್ಲಿ ಸ್ವಲ್ಪ ಹಂಗೆ ಎಲ್ಲರೂ ಒಂದು ವೆಜ್ ಬರ್ಗರ್ ತಗೊಂಡೋಗ್ರು. ನಮಗೆ ಈ ಸ್ಪರ್ಧೆ ಬಗ್ಗೆನೇ ಗೊತ್ತಿಲ್ಲ ಗುರು. ಏನು ಇಷ್ಟು ಜನ ಅಂತ ಬಂದು ನೋಡಿದ್ರೆ ಇಲ್ಲಿ ನಡೀತಾ ಇರೋದು ಅತಿ ಹೆಚ್ಚು ಯಾವುದು ಹಾಲು ಕರೀತದೆ ಹಸು, ಅದಕ್ಕೆ ಸ್ಪರ್ಧೆ ಇಟ್ಟಿದ್ದಾರೆ ಗುರು. ಇದು ಯಾರು ಅಲ್ಲ ಗುರು, ನಾನೇ ಗುರು. ಸುಮ್ಮನೆ ಹಂಗೆ ಒಂದು ವಿಡಿಯೋ ಮಾಡ್ಕೊಳ್ಳೋದ ಅಂದ್ಬಿಟ್ಟು ಸೆಲ್ಫಿಲಿ ಒಂದು ವಿಡಿಯೋ ಮಾಡ್ಕೊಂಡು ಗುರು. ಹಂಗೆ ಒಂಚೂರು ಆ ಕಡೆ ನೋಡಿದ್ರು ಗುರು, ಇದೇನು ಇಷ್ಟೊಂದು ಜನ ಅಂತ. ದಸರಾ ಎಲ್ಲ ಮುಗಿಸಿ ಗಜಗಾಂಭೀರ್ಯದಿಂದ ಮಹೇಂದ್ರ ಬಾಹುಬಲಿ ಲಾರಿಯನ್ನು ಏರ್ತಿರೋದು. ಹಂಗೆ ಫಂಕ್ಷನ್ ಇತ್ತು ಅಂತ ಫಂಕ್ಷನಿಗೆ ಬಂದು ಕೂತ್ಕೊಂಡೋಗಿ ಗುರು. ಏನು ಡ್ಯಾನ್ಸ್ ಮಾಡಿದ್ರು ಗುರು ಇಲ್ಲಿ ಹುಡುಗರು. ಚಿಂದಿ ಧೂಳು ಎಬ್ಬಿಸ್ಬಿಟ್ರು ಒಂದು ಕಡೆ. ಸುಮಾರು ಜನ ಕಲಾವಿದರು ಬಂದಿದ್ರು. ರಾಜೇಶ್ ಕೃಷ್ಣನ್ ಸರ್ ಬಂದಿದ್ರು. ಏನು ಕ್ರೇಜ್ ಕೇಳ್ತೀರಾ. ಅದನ್ನೆಲ್ಲ ಮುಗಿಸ್ಕೊಂಡು ಮೈಸೂರು ಲೈಟಿಂಗ್ಸ್ ನೋಡೋಕೆ ಹೋಗಿರ್ತೀರ. ಶ್ರೀರಂಗಪಟ್ಟಣದ್ದು ತೋರಿಸೋದ ಅಂತ ನಾನು ಒಂದು ರೌಂಡ್ ಹೋದೆ ಗುರು. ನೋಡಿ ಗುರು ಲೈಟಿಂಗ್ಸು ಹೇಗಿದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಗಾಯ್ಸ್. ಲೈಟಿಂಗ್ಸ್ ಎಲ್ಲ ನೋಡಿ ಗಾಯ್ಸ್. ನನ್ನ ಕೈಲಾದಷ್ಟು ನಾನು ಮಾಹಿತಿ ಕೊಟ್ಟಿದ್ದೀನಿ ಗಾಯ್ಸ್. ನನ್ನ ಮೊಬೈಲಲ್ಲಿ ಕ್ಲಾರಿಟಿ ಇಲ್ಲ ಕ್ಯಾಮ್ರಾ. ಆದಷ್ಟು ನನ್ನ ಕೈಲಾದಷ್ಟು ಎಫರ್ಟ್ ಹಾಕಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ಇದ್ದರೆ ಏನಾದರೂ ಮಾಡ್ಬೋದು. ಶ್ರೀರಂಗಪಟ್ಟಣ ಸರ್ಕಲ್ ಇದು ನೋಡಿ, ಬಸ್ ಸ್ಟ್ಯಾಂಡ್. ಶ್ರೀರಂಗಪಟ್ಟಣದ ಹೊರಗಡೆ ನೋಡೈತಿ. ಈಗ ಒಳಗಡೆ ನೋಡಿ, ಒಳಗಡೆ ಎಲ್ಲ ಯಾವ ರೀತಿ ಲೈಟಿಂಗ್ಸ್ ಮಾಡಿದ್ದಾರೆ ಅಂತ. ಗೈಸ್ ಇಲ್ಲಿಗೆ ನನ್ನ ಮಿನಿ ಲಾಗ್ ಅಂತೇಳಿ ದೊಡ್ಡ ವೀಡಿಯೋನೇ ಮಾಡಿದ್ದೀನಿ. ದೊಡ್ಡ ವೀಡಿಯೋನೇ ಅಪ್ಲೋಡ್ ಮಾಡ್ತೀನಿ ಮಿನಿ ಲಾಗ್ ಆದ್ರೂ. ಸೊ ಗೈಸ್ ಇಲ್ಲಿ ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ.
ಇಲ್ಲಿಗೆ ನನ್ನ ಮಿನಿ ಲಾಗ್ನ ಮುಕ್ತಾಯ ಮಾಡ್ತಾಯಿದ್ದೀನಿ. ನನ್ನ ಕೈಲಾದಷ್ಟು ನಾನು ಎಫರ್ಟ್ ಹಾಕಿ ಮಾಡಿದ್ದೀನಿ ಗೈಸ್. ಸಪೋರ್ಟ್ ಮಾಡಿ. ನಾನು ನಿಮ್ಮ ಪ್ರೀತಿಯ ಮನೆ ಮಗ ಚಂದು. ಸೊ ಗೈಸ್ ಎಲ್ಲರಿಗೂ ಬಾಯ್ ಹೇಳೋ ಸಮಯ ಬರ್ತಿದೆ. ಬಾಯ್ ಗಾಯ್ಸ್.